ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅನ್ನೋ ಲಾಜಿಕಲ್ ಒಪಿನಿಯನ್ ಇರುತ್ತೆ, ಯಾವುದೇ ಥರದ ಪರ್ಸನಲ್ ರೆಲೆವೆನ್ಸ್ ಇರೋದಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿನ್ನೆ ಏನು ರಿಷಬ್ ಶೆಟ್ಟಿ ಅವರ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರ ಮುಂದಿನ ಸಿನಿಮಾ, ಮುಂದಿನ ಪ್ರಾಜೆಕ್ಟ್ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಬಯೋಗ್ರಫಿ ಚಿತ್ರ ಮಾಡ್ತಿದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ 2027 ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಈ ಸಿನಿಮಾದ ಮೇಕರ್ಸ್ ಅಂದರೆ ಡೈರೆಕ್ಟರು ಒಬ್ಬ ಹಿಂದಿ ಡೈರೆಕ್ಟರ್. ಅಂದರೆ ಅವರ ಹಿಂದಿನ ಸಿನಿಮಾಗಳು ನೋಡ್ತಾ ಹೋದಾಗ ಇವರು ಸಾಕಷ್ಟು ಬಯೋಗ್ರಫಿ ಮತ್ತು ರಿಯಾಲಿಟಿ ಬೇಸ್ಡ್ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಒಂದು ರಿಯಾಲಿಟಿನ ಆಡಿಯನ್ಸಸ್ಗೆ ಕನ್ವೆ ಮಾಡೋದೇ ಇವರ ಪ್ರಯತ್ನವಾಗಿರುತ್ತೆ. ಅಂದರೆ ಆಗಿನ ಕಾಲದಲ್ಲಿ ನಡೆದಂಥ ನಿಜವಾದ ಘಟನೆನ ತಗೊಂಡು ಇವರು ಸಿನಿಮಾನ ಮಾಡ್ತಾರೆ. ಸೊ ರಿಷಬ್ ಶೆಟ್ಟಿ ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದ ನಂತರ ಸಾಕಷ್ಟು ಜನ ಖುಷಿ ಆಗುತ್ತೆ. ಇದು ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಬರ್ತಿರೋದ್ರಿಂದ ಆಫ್ಟರ್ ದ ಹಿಟ್ ಆಫ್ ಕಾಂತಾರ ಈ ತೆಲುಗುವಿಂದ ಆಫರ್ಸ್ ಬರುತ್ತೆ, ಈಗ ಹಿಂದಿಯಿಂದ ಕೂಡ ಆಫರ್ ಬಂದಿದೆ. ಈ ಒಂದು ಸಿನಿಮಾ ನಾರ್ತ್ ಸೈಡಲ್ಲಂತೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗುತ್ತೆ ಮತ್ತು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದು ಕನ್ಫರ್ಮ್. ಸಾಕಷ್ಟು ಜನರಿಗೆ ಈ ಒಂದು ಅನೌನ್ಸ್ಮೆಂಟ್ ಇಷ್ಟ ಆಗಿದ್ರು ಕೂಡ ನಮ್ಮ ಜನರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಏನಕ್ಕೆ ಅಂತಂದರೆ ನಮ್ಮ ಆಡಿಯನ್ಸಸ್ಗೆ ರಿಷಬ್ ಶೆಟ್ಟಿ ಅವರು ಶಿವಾಜಿ ಮಹಾರಾಜ್ಗಿಂತ ಇಮ್ಮಡಿ ಪುಲಿಕೇಶಿ ಅವರ ಒಂದು ಬಯೋಗ್ರಫಿನ ಮಾಡಬೇಕು ಅನ್ನೋ ರಿಕ್ವೆಸ್ಟ್ ಅನ್ನೋದಕ್ಕಿಂತ ಸದ್ಯಕ್ಕೆ ಆರ್ಡರ್ ಅನ್ನೋ ಲೆವೆಲಲ್ಲೂ ಹೋಗ್ತಿದೆ. ಬಟ್ ಆದರೆ ಈ ನಮ್ಮ ಆಡಿಯನ್ಸಸ್ಸು ಬಾಯ್ಕಾಟ್ ರಿಷಬ್ ಶೆಟ್ಟಿ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಕೂಡ ಟ್ರೆಂಡ್ ಮಾಡ್ತಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ಡಿಸಿಷನ್ನ ನಾನು ತಪ್ಪು ಅಂತ ಹೇಳಲ್ಲ, ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ನ ನಾನು ರೆಸ್ಪೆಕ್ಟ್ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಆದರೆ ಒಂದು ಸಿನಿಮಾ ಅಂತ ಬಂದಾಗ ಅದನ್ನು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಎಕ್ಸೆಪ್ಟ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಏನಕ್ಕೆ ಅಂತಂದರೆ ನಾನಂತೂ ಯಾವುದೇ ಸಿನಿಮಾಗೆ ಪರ್ಸನಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಇಲ್ಲ ಹಿಸ್ಟಾರಿಕಲ್ ವೇಯಲ್ಲಿ ಆಗಿರ್ಬೋದು ನಾನು ಕನೆಕ್ಟ್ ಆಗಲ್ಲ, ಅಟ್ಯಾಚ್ ಕೂಡ ಆಗಲ್ಲ. ಯಾಕೆ ಅಂತಂದರೆ ಶಿವಾಜಿ ಮಹಾರಾಜ್ ಅವರು ಹಿಂದೂ ಪರವಾಗಿ ಹೋರಾಟ ಮಾಡಿ ಯುದ್ಧ ಮಾಡಿದ್ದು ನಿಜ, ಇಮ್ಮಡಿ ಪುಲಿಕೇಶಿ ಅವರು ಕೂಡ ಯುದ್ಧ ಮಾಡಿ ಹೋರಾಟ ಮಾಡಿದ್ದು ನಿಜ. ನಾನು ಇಬ್ಬರನ್ನ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ಅಭಿಮಾನ ಖಂಡಿತವಾಗ್ಲೂ ಇದೆ. ಸೊ ಈ ಒಂದು ಬಾಯ್ಕಾಟ್ ವಿಚಾರವಾಗಿ ಸಾಕಷ್ಟು ಮೇನ್ ಮ್ಯಾಟ್ರ್ ಆಗಿರೋದೆ ಈ ಶಿವಾಜಿ ಮಹಾರಾಜ್ ಅವರು ನಮ್ಮ ಕರ್ನಾಟಕದ ಮೇಲೆ, ಕನ್ನಡ ಜನತೆಯ ಮೇಲೆ ಆಗಿನ ಕಾಲದಲ್ಲಿ ಯುದ್ಧ ಮಾಡಿದರು ಅಂತ. ಆ ಒಂದು ಟೈಮಲ್ಲಿ ಹಲವಾರು ರಾಜ್ಯ ಒಂದಲ್ಲ ಒಂದು ರಾಜ್ಯದ ಮೇಲೆ ದಾಳಿ ಮಾಡಿರುತ್ತೆ, ಸಾಕಷ್ಟು ಮ್ಯಾಟ್ರ್ಗಳಾಗಿರುತ್ತೆ, ಸಾಕಷ್ಟು ಹಿಸ್ಟ್ರಿ ರೆಕಾರ್ಡ್ ಆಗಿರುತ್ತೆ. ಬಟ್ ಆದರೆ ನಾನು ಹೇಳೋದು ಸಿಂಪಲ್ಲು, ಮೂವಿ ಅಂತ ಬಂದಾಗ ನೀವು ಅಷ್ಟೊಂದು ಏನಕ್ಕೆ ಅಟ್ಯಾಚ್ಮೆಂಟ್ ಆಗ್ತಾ ಇದ್ದೀರಾ? ನಾನು ಸಾಕಷ್ಟು ಪೋಸ್ಟ್ಗಳನ್ನ ನೋಡಿದೆ, ಸಾಕಷ್ಟು ಮೀಮ್ಸ್ಗಳನ್ನ ನೋಡಿದೆ. ಬೆಳೆಯವರಿಗೂ ಮಾತ್ರ ಕನ್ನಡ, ಬೆಳೆದ ನಂತರ ಎಲ್ಲಿ ಕನ್ನಡ ಅನ್ನೋದು ರೀತಿಯಲ್ಲ. ನಾನು ಹೇಳೋದಿಷ್ಟೇ, ಒಂದು ಸಿನಿಮಾ ಅಂತ ಬಂದಾಗ ನೀವು ಸಾಕಷ್ಟು ಕನ್ನಡ ಸಿನಿಮಾಗಳಿಗೆ, ಕನ್ನಡದಲ್ಲಿ ಬಂದಿರುವಂಥ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಬೆಂಬಲ ಕೊಡ್ತೀರಾ, ಪ್ರೋತ್ಸಾಹ ಕೊಡ್ತೀರಾ, ಲೈಕ್ ನೀವು ಒಂದು ಎಮೋಷನ್ ಥರ ಟ್ರೀಟ್ ಮಾಡ್ತೀರಾ. ಬಟ್ ಆದರೆ ನೀವು ಒಂದು ಸಿನಿಮಾ ಅಂತ ಬಂದಾಗ ಅಟ್ ಎಂಡ್ ಆಫ್ ದ ಡೇ ಅದು ಮ್ಯಾಟ್ರ್ ಆಗೋದು ಅದು ಒಳ್ಳೆ ಸಿನಿಮಾನ ಇಲ್ಲ ಚೆನ್ನಾಗಿಲ್ದಿರೋ ಸಿನಿಮಾನ ಅಂತ, ಇಲ್ಲ ಅವರೇಜ್ ಸಿನಿಮಾನ ಅಂತ. ಜೊತೆಗೆ ಒಂದು ಸಿನಿಮಾ ಅನ್ನೋದು ಅದೇ ಎಂಡ್ ಆಫ್ ದ ಡೇಯಲ್ಲಿ ಇಟ್ಸ್ ಅ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬಿಸ್ನೆಸ್, ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬಿಸ್ನೆಸ್. ಬಟ್ ಆದರೂ ನಾನು ಪ್ರತಿಯೊಂದು ಕನ್ನಡ ಸಿನಿಮಾಗಳನ್ನ ನಾನು ನೋಡ್ತೀನಿ, ಅಂದರೆ ಕನ್ನಡದಲ್ಲಿ ಬರೋ ಸಿನಿಮಾಗಳನ್ನ ನಾನು ನೋಡ್ತೀನಿ. ಸೊ ನನ್ನ ಪ್ರಕಾರ ಪ್ರತಿಯೊಂದು ಸಿನಿಮಾ ಕನ್ನಡದ ಸಿನಿಮಾ ಅಲ್ಲ, ಕನ್ನಡದಲ್ಲಿ ಬರುವ ಸಿನಿಮಾ. ಕನ್ನಡ ಸಿನಿಮಾ ಅನ್ನೋದೇ ಬೇರೆ, ಕನ್ನಡದಲ್ಲಿ ಬರೋ ಸಿನಿಮಾಗಳೇ ಬೇರೆ. ಅರ್ಥ ಆಯಿತು ಅನಿಸುತ್ತೆ. ಸಾಕಷ್ಟು ಜನ ಇಮ್ಮಡಿ ಪುಲಿಕೇಶಿ ಅವರ ಸಿನಿಮಾ ಮಾಡಿ ಶಿವಾಜಿ ಮಹಾರಾಜ್ ಅವರ ಸಿನಿಮಾ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು ಸಿಂಪಲ್ಲು, ಇವಾಗ ಡೈರೆಕ್ಟರ್ ಬಂದು ಸಂದೀಪ್ ಸಿಂಗ್ ಅವರು ರಿಷಬ್ ಶೆಟ್ಟಿನ ಅಪ್ರೋಚ್ ಮಾಡಿದ್ರು, ಅವರ ಒಂದು ಆ್ಯಕ್ಟಿಂಗ್ ಇಷ್ಟ ಆಗಿದೆ ಅಂತ, ದ ವೇ ಈ ಪ್ಲೇಸ್ ಈಸ್ ಕ್ಯಾರೆಕ್ಟರ್ ಅದೆಲ್ಲ ಇಷ್ಟ ಆಗಿರುತ್ತೆ. ಸೊ ಓಕೆ, ಶಿವಾಜಿ ಮಹಾರಾಜ್ ಅವರ ಒಂದು ಕತೆಗೆ ಇವ್ರನ್ನ ಕ್ಯಾರೆಕ್ಟರ್ ಆಗಿ ತಗೊಳ್ಳೋದು ಒಳ್ಳೆಯದು ಅಂತ ಅನಿಸ್ತು, ಅಪ್ರೋಚ್ ಮಾಡಿದರೆ ತೊಗೊಂಡಿದ್ದಾರೆ. ಜೊತೆಗೆ ನಾನು ಈ ರೀಸೆಂಟಾಗಿ ಅಲ್ಲ, ಸಾಕಷ್ಟು ದಿನಗಳ ನಂತರ ತಿಂಗಳಾನ್ಗಟ್ಟಲೆ ಹಿಂದೆನೇ ಅಂತಲೇ ಹೇಳ್ಬೋದು, ಇಮ್ಮಡಿ ಪುಲಕೇಶಿ ಅವರ ಒಂದು ಬಯೋಗ್ರಫಿನ ಆ್ಯಕ್ಟರ್ ದರ್ಶನ್ ಅವ್ರು ಮಾಡಬೇಕು ಅಂತ ಸಾಕಷ್ಟು ಪೋಸ್ಟ್ಗಳು ನೋಡಿದ್ದೆ, ಸ್ಟೇಟ್ಮೆಂಟ್ಸ್ಗಳು ಕೇಳಿದ್ದೆ. ಸರಿನಾ, ಈ ಫಿಲಮ್ ಇಂಡಸ್ಟ್ರಿಯವರು ಕೆಲವರು ಹೇಳಿರೋದನ್ನು ನೋಡಿದ್ದೀನಿ, ಮತ್ತು ಆಡಿಯನ್ಸಸ್ಸು ಅವ್ರ ಫ್ಯಾನ್ಸ್ ಆಗಲಿ ಹೇಳಿರೋದನ್ನು ನಾನು ನೋಡಿದ್ದೀನಿ. ಸೊ ಇವಾಗ ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇವಾಗ ಡೈರೆಕ್ಟರ್ ಬಂದು ರಿಷಬ್ ಶೆಟ್ಟಿ ಅವರಲ್ಲ, ಈಸ್ ಅ ಆ್ಯಕ್ಟರ್ ಹೂ ಇಸ್ ಆ್ಯಕ್ಟಿಂಗ್ ಅ ರೋಲ್ ಆಫ್ ಶಿವಾಜಿ ಮಹಾರಾಜ್ ಇನ್ ದ ಫಿಲಮ್ ಛತ್ರಪತಿ ಶಿವಾಜಿ ಮಹಾರಾಜ್. ನೀವು ಸಪೋರ್ಟ್ ಮಾಡಬೇಕಾ, ಬಾಯ್ಕಾಟ್ ಮಾಡಬೇಕಾ ಮಾಡಿ, ನಾನು ಅದ್ರ ಬಗ್ಗೆ ನನ್ನ ಒಪಿನಿಯನ್ ನಾನು ಏನು ಹೇಳಲ್ಲ, ಅದೆಲ್ಲ ನಿಮ್ಮ ಪರ್ಸನಲ್ ಒಪಿನಿಯನ್ಸ್. ಬಟ್ ಅದರ ಒಂದು ಸಿನಿಮಾ ಅಂತ ಬಂದಾಗ ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಬರ್ಬೋದು ಇನ್ನು ನೆಕ್ಸ್ಟ್ ಯಾವಾಗಲಾರೋ. ಈಗ ನಮ್ಮ ಕನ್ನಡ ಡೈರೆಕ್ಟರ್ಸು, ಒಬ್ಬ ಒಳ್ಳೆ ಡೈರೆಕ್ಟರು ಇಮ್ಮಡಿ ಪುಲಿಕೇಶಿ ಅವರ ಒಂದು ಬಯೋಗ್ರಫಿ ತೊಗೊಂಡು ಒಂದು ಸಿನಿಮಾ ಮಾಡ್ಬೋದು. ದರ್ಶನ್ ಅವರೇ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೋದು, ಏನಕ್ಕೆಂದರೆ ರೂಮರ್ಸ್ ಕೂಡ ಅದೇ ಥರ ಇರೋದು. ಸೊ ವೇಟ್ ಮಾಡಿ, ಮುಂದೆ ಯಾರು ಒಬ್ಬರು ಇಮ್ಮಡಿ ಪುಲಿಕೇಶಿ ಅವರ ಸಿನಿಮಾ ಮಾಡ್ಬೋದು.
ವಿ ಶುಡ್ ಜಸ್ಟ್ ವೇಟ್. ಇವಾಗ ರಿಷಬ್ ಶೆಟ್ಟಿ ಅವರು ಶಿವಾಜಿ ಮಹಾರಾಜ್ ಅವರ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂದ ತಕ್ಷಣ ಕರ್ನಾಟಕ ದ್ರೋಹಿ ಇಲ್ಲ ಕನ್ನಡ ದ್ರೋಹಿ ಅಂತ ಹೇಳೋದಕ್ಕಾಗಲ್ಲ. ಈಸ್ ಡೂಯಿಂಗ್ ಇಸ್ ಜಾಬ್ ಅಷ್ಟೇ ನನ್ನ ಪ್ರಕಾರ. ಆ್ಯಕ್ಟರ್ ಈಸ್ ಗೆಟಿಂಗ್ ಪೇಡ್ ಫಾರ್ ಇಟ್. ಆ್ಯಕ್ಟ್ ಮಾಡೋದಕ್ಕೆ ಅವ್ರಿಗೆ ಸಂಬಳ ಸಿಗ್ತಿದೆ, ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಅದೇ ಸಿನಿಮಾ ರಿಲೀಸ್ ಆಗುತ್ತೆ, ಫ್ರೀಯಾಗೇನು ತೋರಿಸಲ್ಲ, ನಾವೇ ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀವಿ. ಸೊ ಚೆನ್ನಾಗಿದ್ರೆ ಇಷ್ಟ ಆಗಿದ್ರೆ ಸಿನಿಮಾನ ನೋಡಿ, ಇಲ್ಲ ಅಂತಂದರೆ ಬೇಡ ಅಷ್ಟೇ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ.